ಯುದ್ಧದ ಹಿನ್ನೆಲೆಯಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ 3-4 ವಾರಗಳಿಂದ ಕಮರ್ಷಿಯಲ್ ಸಿಲಿಂಡರ್ ಸಿಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಹೋಟೆಲ್, ಬೇಕರಿ, ಕಾಂಡಿಮೆಂಟ್ಸ್, ರೆಸ್ಟೋರೆಂಟ್ಗಳು ಈಗಾಗಲೇ ಕೂಡ ಕ್ಲೋಸ್ ಆಗಿರುವಂಥದ್ದು. ಇದರ ಎಫೆಕ್ಟ್ ಈಗಾಗಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೂ ಕೂಡ ತಟ್ಟಿರುವಂತಂದರೆ ಸಾಮಾನ್ಯವಾಗಿ ಮದ್ಯ ಸೇವಿಸಲು ಬರುವಂತಹ ಗ್ರಾಹಕರೇನಿದ್ದಾರೆ ಅವರು ಒಂದಷ್ಟು ಚಿಕನ್ನು, ಮಟನ್ ಇವೆಲ್ಲವನ್ನ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ ಇಲ್ಲದ ಕಾರಣಕ್ಕಾಗಿ ಮೀನು, ಚಿಕನ್ನು, ಮಟನು ಇವನ್ನ ಮಾಡೋಕ್ಕಾಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಒಂದಷ್ಟು ಗ್ರಾಹಕರ ಸಂಖ್ಯೆ ಕಡಿಮೆ ಆಗಿರುವಂಥ ಸದ್ಯ ನಾನೀಗ ಮುದ್ದಿನಪಾಳ್ಯದಲ್ಲಿರುವಂಥ ಶ್ರೀರಂಗ ಬಾರ್ ಆ್ಯಂಡ್ ರೆಸ್ಟೋರೆಂಟಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಒಂದೇ ಒಂದು ಕಸ್ಟಮರ್ ಕೂಡ ಇಲ್ಲ. ಅಂದರೆ ಸಾಮಾನ್ಯವಾಗಿ ಪ್ರತಿದಿನ ಅಂದರೆ ಮಧ್ಯಾಹ್ನ ಸಂಜೆ ವೇಳೆಯಲ್ಲಿ ಮದ್ಯ ಸ್ವೀಕರಿಸಲಿಕ್ಕೆ ಬರುವಂತಹ ಮದ್ಯಪ್ರಿಯರು ಅವರಿಗೆ ಬೇಕಾದಂತಹ ಚಿಕನ್ನು, ಮಟನು, ಬಿರಿಯಾನಿ ಇವೆಲ್ಲವನ್ನು ಕೂಡ ಸ್ವೀಕರಿಸ್ತಾರೆ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ತುಂಬ ದೊಡ್ಡ ಮಟ್ಟದಲ್ಲಿ ಈಗ ನೋಡಿ ನಾನು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಕೂಡ ಯಾರು ಅಡುಗೆಯನ್ನು ಮಾಡ್ತಾ ಇಲ್ಲ. ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಈಗಾಗಲೇ ಕೂಡ ಸಲಾಡು, ಪೀನಟ್ ಅಂದರೆ ಕಡಲೆ ಬೀಜ ಈ ಥರದನ್ನು ನೀಡ್ಲಿಕ್ಕೆ ಮುಂದಾಗ್ತಿದ್ದಾರೆ. ಆದರೆ ಮದ್ಯ ಸೇವಿಸುವಂತಹ ಏನು ಮದ್ಯಪ್ರಿಯರಿದ್ದಾರೆ ಅವ್ರಿಗೊಂದಷ್ಟು ಚಿಕನ್ನು, ಮಟನನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಆದರೆ ಚಿಕನ್ನು, ಮಟನ್ನು ಸಿಗದ ಹಿನ್ನೆಲೆಯಲ್ಲಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಈಗಾಗಲೇ ಕೂಡ ಖಾಲಿ ಆಗಿರುವಂಥದ್ದು. ಮಾಲೀಕರು ಮಾತಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳ್ತಾ ಇದ್ರು. ಅಂದರೆ ಈಗಾಗಲೇ ಕಮರ್ಷಿಯಲ್ ಸಿಲಿಂಡ್ರು ಸಿಗದ ಹಿನ್ನೆಲೆಯಲ್ಲಿ 40% ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ವ್ಯಾಪಾರ ಡೌನ್ ಆಗಿದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ತುಂಬ ಕಷ್ಟ ಆಗುತ್ತೆ. ಬ್ಲ್ಯಾಕಲ್ಲಿ ಸಿಲಿಂಡರ್ ಸಿಗ್ತಿದೆ, ಆದರೆ 8,000 to 10,000 ರೂಪಾಯಿ ಹೇಳ್ತಾರೆ. 8,000 to 10,000 ರೂಪಾಯಿ ಸಿಲಿಂಡರ್ನ ತಂದು ಉದ್ಯಮವನ್ನು ನಡೆಸಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸರ್ಕಾರ ಒಂದಷ್ಟು ಸಿಲಿಂಡರ್ಗಳನ್ನು ನೀಡಲಿಕ್ಕೆ ಮುಂದಾಗಬೇಕು ಅಂತ. ಅಂದರೆ ಸಾಮಾನ್ಯವಾಗಿ ಮದ್ಯ ಸೇವಿಸಲಿಕ್ಕೆ ಬರುವಂತಹ ಗ್ರಾಹಕರೇನಿದ್ದಾರೆ ಚಿಕನು, ಮಟನು, ಮೀನು ಈ ಥರದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಂದರೆ ಮದ್ಯ ಸೇವಿಸಿದ ನಂತರದಲ್ಲಿ ಮದ್ಯ ಸೇವಿಸುವಂಥ ಸಂದರ್ಭದಲ್ಲಿ ಸೈಡ್ಸಿಗೆ ಬೇಕು ಅಂತ. ಆದರೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಸೈಡ್ಸಿಗೂ ಕೂಡ ಗ್ಯಾಸ್ ಸಿಲಿಂಡ್ರು ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಕೂಡ ಒಂದಷ್ಟು ಕ್ಲೋಸ್ ಆಗ್ತಾ ಇರುವಂಥದ್ದು. ಒಂದಷ್ಟು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲಿ ಗ್ರಾಹಕರೇ ಇಲ್ಲದೆ ಖಾಲಿಯಾಗಿರುವಂತಹ ದೃಶ್ಯಗಳು ಕೂಡ ಈಗಾಗಲೇ ಕಂಡು ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.